ಗಾಂಧಿ ಕುಟುಂಬಕ್ಕೋಸ್ಕರ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಸರ್ವೆ ಆಗಿದೆಯಂತೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಐಸಿಸಿ ಸೀಕ್ರೆಟ್ ಸರ್ವೆ ಮಾಡಿದ್ದಾರೆ. ರಾಜಕೀಯ ಚಿತ್ರಣ, ಜಾತಿ ಲೆಕ್ಕಾಚಾರ ಎಲ್ಲ ಒಳಗೊಂಡಂತಹ ಸರ್ವೆ ಆಗಿದೆ. ಪ್ರಿಯಾಂಕಾ ರಾಜ್ಯದಿಂದ ಸ್ಪರ್ಧೆ ಮಾಡೋದಾದರೆ ಕೊಪ್ಪಳ ಸೇಫ್ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಒಂದು ವೇಳೆ ಸ್ಪರ್ಧೆ ಮಾಡ್ತೀವಿ ಅನ್ನೋದೇ ಆದರೆ, ಬಟ್ ಅವರಿಗೆ ಬೇರೆ ಬೇರೆ ಇನ್ನೂ ಒಳ್ಳೊಳ್ಳೆ ಕ್ಷೇತ್ರಗಳಿತ್ತು, ಬಟ್ ಅವರು ಕೊಪ್ಪಳವನ್ನು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಸೇಫ್ ಪ್ಲೇಸ್ ಅಂತ ಗೊತ್ತಿಲ್ಲ. ರಾಯ್ಬರೇಲಿನಲ್ಲಿ ಸೋನಿಯಾ ಗಾಂಧಿ ಅವರು ನಿಲ್ಲಲ್ಲ ಅಂತಂದರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಯ್ಬರೇಲಿನಲ್ಲೇ ಅವಕಾಶ ಇದೆ. ಅಲ್ಲೂ ಬೇಡ ಅನ್ನೋದಾದರೆ ಕರ್ನಾಟಕದಲ್ಲಿ ಬರ್ಬೋದು. ಇಂದಿರಾ ಗಾಂಧಿ ಅವರು ಕೂಡ ಚಿಕ್ಕಮಗಳೂರಲ್ಲಿ ಬಂದು ಗೆದ್ದಿದ್ದರು. ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಿಂದ ಗೆದ್ದಿದ್ದರು. ಸೊ ಹಾಗಾಗಿ ಪ್ರಿಯಾಂಕಾ ಅವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ, ಆಗಬಹುದು ಅವೆಲ್ಲವೂ ಕೂಡ. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಮಾನದಂಡದಲ್ಲಿ ಸರ್ವೆ ಮಾಡಿರ್ತಾರೆ ಅಷ್ಟೇ. ಯಾಕೆಂದರೆ ರಾಜಕೀಯ ಚಿತ್ರಣ ಹೆಂಗಿದೆ, ಜಾತಿ ಲೆಕ್ಕಾಚಾರ ಇದೆಲ್ಲ ನೋಡ್ಕೊಂಡು ಮಾಡ್ತಾರೆ. ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಬಗ್ಗೆ ನಾವು ಯಾವುದೂ ಚರ್ಚೆ ಮಾಡಿಲ್ಲ, ರಾಜ್ಯದಲ್ಲಿ ಅವ್ರು ಸರ್ವೆ ನಡೆಸಿರೋದು ನನಗೆ ಗೊತ್ತಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರೆ, ಇಂತಹ ಬೆಳವಣಿಗೆ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಏನಾದ್ರು ಮಾಹಿತಿ ಇರ್ಬೋದು, ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ, ಯಾರು ನನ್ನ ಚರ್ಚೆ ಮಾಡಿಲ್ಲ. ಅದು ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಅದೆಲ್ಲ. ಮಾನ್ಯ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಅಂಥದ್ದೇನಾದರೂ ಬೆಳವಣಿಗೆ ಇದ್ದರೆ ಅವರಿಗೆ ಗೊತ್ತಾಗಬೇಕೆ ಬಿಟ್ಟರೆ ನಮಗೆ ಏನು ಗೊತ್ತಾಗಲ್ಲ. ಬಂದರೆ ಸ್ವಾಗತ ಮಾಡ್ತೀರಾ ಸರ್ ಕೆಲಸ? ಖಂಡಿತವಾಗಿ. ನಿಮ್ಗೇನಾದ್ರು ಮಾಹಿತಿ ಇರ್ಬೋದು, ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ, ಯಾರು ನನ್ನ ಚರ್ಚೆ ಮಾಡಿಲ್ಲ. ಅದು ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಅದೆಲ್ಲ. ಮಾನ್ಯ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಅಂಥದ್ದೇನಾದರೂ ಬೆಳವಣಿಗೆ ಇದ್ದರೆ ಅವರಿಗೆ ಗೊತ್ತಾಗಬೇಕೆ ಬಿಟ್ಟರೆ ನಮಗೆ ಏನು ಗೊತ್ತಾಗಲ್ಲ. ಬಂದರೆ ಸ್ವಾಗತ ಮಾಡ್ತೀರಾ ಸರ್ ಕೆಲಸ? ಖಂಡಿತವಾಗಿ.